ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶ್ವಕರ್ಮ ಯೋಜನೆ ಬಂದ್ಬಿಟ್ಟು 17/9/2023ರಂದು ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಜಯಂತಿ ದಿವಸ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಈ ಒಂದು ಯೋಜನೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದ್ದಾರೆ ಅಂತ ಅಂದ್ರೆ 13,000 ಕೋಟಿ ಈ ಒಂದು ಯೋಜನೆಗೆ ಮೀಸಲನ್ನು ಇಟ್ಟಿದ್ದಾರೆ. ಎಷ್ಟಿಟ್ಟಿದ್ದಾರೆ? ಸೊ ಇವಾಗ ನಾವೇನ್ ಮಾಡ್ತೀರಪ್ಪ ಅಂತ ಅಂದ್ರೆ ಸಾಧಾರಣವಾಗಿ ನಿಮ್ಗೆ ಈ ವಿಷಯ ಗೊತ್ತಿರುತ್ತೆ. ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಅನ್ನು ಬಿಟ್ಟಿದ್ದಾರೆ. ನಾವು ಹೋಗ್ಬಿಟ್ಟು ಸೈಬರ್ ಹತ್ರ ಅರ್ಜಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಬುಕ್ ಅನ್ನು ತಗೊಂಡು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ತೀರಾ. ಹಾಕಿದ್ದಾದ್ಮೇಲೆ ಏನಾಗುತ್ತೆ ಅಂತ ಇಲ್ಲಿರೋಗೆ ಯಾರಿಗಾದ್ರೂ ಗೊತ್ತಾ? ಏನಾಗುತ್ತೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿದೆಯಾ ಯಾರಿಗಾದ್ರೂ? ಹೋಗುತ್ತೆ ಅಂತ ಅವರಿಂದ ಜಿಲ್ಲಾ ಪಂಚಾಯತಿಂದ ಸೀದಾ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಬೆಳೆಗಟ್ಟೆ ಎಲ್ಲ ಹೋಗುತ್ತೆ ಅಂತ ನಿಮ್ಮ ಹೆಸರು ಬೇಡ ಚಪ್ಪಾಳೆ ಇನ್ಫಾರ್ಮೇಶನ್ ಕರೆಕ್ಟ್ ಕೇಳ್ಕೊಂಡಿದ್ದಾರೆ. ಮಮತಾ ಅವ್ರಿಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳು. ಸೊ ಅವ್ರು ಹೇಳ್ದಂಗೆ ನಾವು ಅರ್ಜಿಯನ್ನು ಹಾಕಿದ್ದಾದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ ಅವರವರು ಗ್ರಾಮ ಪಂಚಾಯತಿ ಲಾಗಿನ್ಗೆ ಹೋಗುತ್ತೆ. ಗ್ರಾಮ ಪಂಚಾಯತಿ ಅವರು ಅಪ್ರೂವಲ್ ಮಾಡಿದ್ದಾದ್ಮೇಲೆ ಏನಾಗುತ್ತೆ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗುತ್ತೆ. ಅವರು ಅಪ್ರೂವಲ್ ಮಾಡಿದ್ದಾದ್ಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗುತ್ತೆ. ಅದೇ ರೀತಿ ಟೌನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪುರಸಭೆ, ನಗರಸಭೆ ಅಂತ ಇರುತ್ತಲ್ವಾ, ಅಲ್ಲಿಗೆ ಹೋಗುತ್ತೆ. ಅದೇ ಪಂಚಾಯತಿ ಮಟ್ಟದಲ್ಲಾದ್ರೆ ಪಂಚಾಯತಿ ಅವರು ಆಫೀಸ್ಗೆ ಹೋಗುತ್ತೆ. ನೀವು ಯಾವುದೇ ಒಂದು ಸೈಬರ್ ಅಲ್ಲಿ ಹಾಕಿದ್ರು ಸಹ ಅಲ್ಲಿ ಪಂಚಾಯತಿ ಅಂತ ಕೇಳ್ತಾರೆ ಹಾಕುವಾಗ. ಆ ಪಂಚಾಯತಿಗೆ ಆಟೋಮೆಟಿಕ್ ಆಗಿ ಹೊಟ್ಟೋಗುತ್ತೆ. ನೀವು ಬೆಂಗಳೂರಲ್ಲಿ ಹಾಕಿದ್ರು ನಾಗಮಂಗಲ ಪಂಚಾಯತಿ ಅಂತಿದ್ರೆ ಅದು ಅಲ್ಲಿಗೆ ಹೊಟ್ಟೋಗುತ್ತೆ. ಯಾಕಂದ್ರೆ ಅವ್ರು ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಯಾವ ಪಂಚಾಯತಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮ ಅಪ್ಲಿಕೇಶನ್ 3 ಕಡೆಯಿಂದ ಅಪ್ರೂವಲ್ ಆಗುತ್ತೆ. ಒಂದು ಪಂಚಾಯತಿ, ನೆಕ್ಸ್ಟ್ DM ಅಂತಾರೆ ಡಿಸ್ಟ್ರಿಕ್ಟ್ ಲೆವೆಲ್, ಅದಾದ್ಮೇಲೆ ಸ್ಟೇಟ್ ಲೆವೆಲ್ಗೆ DF ಅಂತಾರೆ. ಇವು 3 ಕಡೆಯಿಂದ ಅಪ್ರೂವಲ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್, ನಂತರ ನಿಮ್ಮ ಹೆಸರು ಏನಾಗುತ್ತೆ ಅಂದ್ರೆ ಈ ರೀತಿ ಟ್ರೈನಿಂಗ್ ಸೆಂಟರ್ ಇರುತ್ತಲ್ವಾ ಅವ್ರು ಕಳಿಸ್ತಾರೆ. ಅಂದ್ರೆ ನಿಮ್ಮ ಹತ್ರದಲ್ಲಿ ಎಲ್ಲಿರ್ತಾರೋ ಟ್ರೈನಿಂಗ್ ಸೆಂಟರ್ ಅವ್ರು ಕಳಿಸ್ತಾರೆ. ಆಗ ಇವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ನಿಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಈ ತರ ನೀವು ಅಪ್ಲಿಕೇಶನ್ ಇಂತ ಕೆಲ್ಸಕ್ಕೆ ಹಾಕಿದ್ರಲ್ವಾ, ಟ್ರೈನಿಂಗ್ ಇದೆ ಬನ್ನಿ, 7 ದಿನ ಟ್ರೈನಿಂಗ್ ಇದೆ ಬರ್ರಿ ಅಂತ ನಿಮ್ಗೆ ಹೋಗ್ತಾರೆ. ಸೊ ಇವರು ಟ್ರೈನಿಂಗ್ ಸೆಂಟರ್ ಆಗಿ ನಿಮ್ಗೆ ಲಿಸ್ಟ್ ಬರುತ್ತೆ. ಆಗ ಇವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ, ಇಂಥ ಅಪ್ಲಿಕೇಶನ್ ಹಾಕಿರಲ್ಲ ಇಂಥ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅಂತ ನೀವು ಟ್ರೈನಿಂಗ್ ಬರ್ರಿ ಅಂತ ಕರೀತಾರೆ. ಸೊ ಸಾಧಾರಣವಾಗಿ ನೀವು ಅನ್ಕೊಂಡಿರ್ತೀರೋ ವಿಶ್ವಕರ್ಮ ಯೋಜನೆಗೆ ಬರೀ ಟೈಲರಿಂಗ್ ಮಾತ್ರ ಈ ಯೋಜನೆಗೆ ಇರೋದು ಅಂತ ಹೇಳ್ಬಿಟ್ಟು, ಇನ್ನು ಬೇರೆ ಬೇರೆ ತರ ಇದೆ. ಯಾರಾದ್ರೂ ಒಂದು ಈ ಟೈಲರಿಂಗ್ ಬಿಟ್ಟು ಈ 3 ಯಾವ ಕೆಲಸ ಇದೆ ಅಂತ ಹೇಳ್ತೀರಾ? ಸೊ ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಿಮ್ ಗಂಡಂದ್ರು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ಬೋದು, ಟೈಲರಿಂಗ್ ಬಿಟ್ಟು, ಅಥವಾ ಗಾರೆ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಕಾರ್ಪೆಂಟರ್ ಆಗಿರ್ಬೋದು. ಟೋಟಲ್ ಆಗಿ 18 ತರ ಕೆಲಸಗಳಿದೆ. 18 ತರ ಕೆಲಸ ಇರುವಂತವ್ರು ಕೆಲಸ ಕಲ್ತಿದ್ರು ಅಪ್ಲಿಕೇಶನ್ ಹಾಕ್ಬೋದು, ಕೆಲಸ ಬಂದಿಲ್ಲ ಅಂದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಇದ್ರಲ್ಲಿ ಎಷ್ಟು ಜನ ಟೈಲರಿಂಗ್ ಬರುತ್ತೆ? ತುಂಬಾ ಜನ ಬರೋದಿಲ್ಲ. ಅವರು ಸಹ ಅಪ್ಲಿಕೇಶನ್ ಹಾಕಿದ್ರೆ, ಟೈಲರಿಂಗ್ ಬರೋರು ಸಹ ಅಪ್ಲಿಕೇಶನ್ ಹಾಕಿದ್ರ. ಸೊ ಇದರಲ್ಲಿ 18 ತರ ಕೆಲಸ. ನಿಮ್ಗೆ ಇಂಟ್ರೆಸ್ಟ್ ಇರೋರು ಅಪ್ಲಿಕೇಶನ್, ಕೆಲಸ ಕಲ್ತಿರೋರು ಅಪ್ಲಿಕೇಶನ್ ಹಾಕ್ಬೋದು, ಕೆಲಸ ಕಲಿದೇ ಇರೋರು ಅಪ್ಲಿಕೇಶನ್ ಹಾಕ್ಬೋದು. ಯಾವ್ಯಾವ ಕೆಲಸ ಇದೆ ಅಂತ ಅಂದ್ರೆ ಬಡ್ಡಿ ಕೆಲಸ ಮಾಡುವಂತವ್ರು, ಕಮ್ಮಾರ ಕೆಲಸ ಮಾಡುವಂತವ್ರು, ಕುಂಬಾರ ಅಂತಾರಲ್ವಾ, ಮಡಿಕೆ ಎಲ್ಲ ಮಾಡ್ತಾರಲ್ವಾ, ಕುಂಬಾರ ಕೆಲಸ ಮಾಡುವಂತವ್ರು, ನಂತರ ಅಗಸರು ಕೆಲಸ ಮಾಡುವಂತವ್ರು ದೋಬಿ ಅಂತಾರೆ. ನಂತರ ಚರ್ಮ ಹಾಗೂ ಚಪ್ಪಲಿ ಕೆಲಸ ಮಾಡುವಂತವ್ರು, ಕಟ್ಟಡ ಹಾಗೂ ಗಾರೆ ಕೆಲಸ ಎಲ್ಲ ಮಾಡ್ತಾರಲ್ವಾ ಅವರು ಅರ್ಜಿಯನ್ನು ಹಾಕ್ಬೋದು. ನಂತರ ಗೊಂಬೆ ತಯಾರು ಮಾಡುವಂತವ್ರು ಆಗ್ಬೋದು. ಆಮೇಲೆ ಚಿನ್ನಾಭರಣ ಅಕ್ಕಸಾಲಿಗರು ಅಂತಾರಲ್ವಾ ಅವರು ಅರ್ಜಿಯನ್ನು ಹಾಕ್ಬೋದು. ನಂತರ ಹೂವ ಕಟ್ತಾರಲ್ವಾ ಅವರು ಸಹ ಅರ್ಜಿಯನ್ನು ಹಾಕ್ಬೋದು. ನಂತರ ಕಲ್ಲನ್ನು ನೋಡಿದ್ದು ಕಲ್ಲು ಕೆಲಸ ಮಾಡ್ತಾರಲ್ವಾ, ಶಿಲ್ಪಿ ಎಲ್ಲ ಮಾಡ್ತಾರಲ್ವಾ ಅವರು ಸಹ ಅರ್ಜಿಯನ್ನು ಹಾಕ್ಬೋದು. ನಂತರ ಟೈಲರಿಂಗ್ ಅವರು ಹಾಕ್ಬೋದು. ನಂತರ ಕ್ಷೌರಿಕ ಕೆಲಸ, ಅದೇ ಕಟಿಂಗ್ ಎಲ್ಲ ಮಾಡ್ತಾರಲ್ವ, ಬಾರ್ಬರ್ ಅಂತಾರಲ್ವಾ ಅವರು ಸಹ ಅರ್ಜಿಯನ್ನು ಹಾಕ್ಬೋದು. ನಂತರ ಬುಟ್ಟಿ ಮತ್ತೆ ಪರ್ಕೆ ತಯಾರು ಮಾಡುವಂತವ್ರು ಆಗ್ಬೋದು. ಟೋಟಲ್ ಆಗಿ 18 ತರ ಕೆಲಸ ಮಾಡುವಂತವ್ರು ಆಗ್ಬೋದು. ಬರೀ ಟೈಲರಿಂಗ್ ಒಂದೇ ಅಲ್ಲ, ಇದರಲ್ಲಿ 18 ತರ ಕೆಲಸ ಮಾಡೋರು ಆಗ್ಬೋದು. ಬಟ್ ಈ ಕೆಲಸಗಳು ಏನಿದೆ 18 ಕೆಲಸ, ಇದ್ಯಾವುದು ಮಿಷಿನ್ ಅಲ್ಲಿ ಮಾಡುವಂತದ್ದಲ್ಲ, ನಾವು ಕೈಯಿಂದ ಮಾಡುವಂತದ್ದು. ಹಾಗಾಗಿ ಕೈಯಿಂದ ಮಾಡುವಂತವ್ರಿಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅವರು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಶ್ವಕರ್ಮ ಯೋಜನೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಯೋಜನೆಗೆ 13,000 ಕೋಟಿ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಈಗ ಸರ್ಕಾರ ಯಾವುದೇ ಬಂದ್ರು ಸಹ ಯೋಜನೆ ಕಂಟಿನ್ಯೂ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇದಕ್ಕೆ ಇಷ್ಟು ದುಡ್ಡು ಅಂತ ಎತ್ತಿಟ್ಬಿಟ್ಟಿದ್ದಾರೆ. ಸರ್ಕಾರ ಯಾವ್ದು ಬಂದ್ರು ಚಿಂತೆ ಇಲ್ಲ, ಆ ಯೋಜನೆ ಕಂಟಿನ್ಯೂ ಮಾಡ್ಕೊಂತ ಹೋಗುತ್ತೆ. ಈ ಒಂದು ಯೋಜನೆ ಎಷ್ಟು ವರ್ಷದ ಕಾಲ ಇರುತ್ತೆ ಅಂತ ಅಂದ್ರೆ 2028ವರೆಗೂ ಇರುತ್ತೆ.
ಆ ಮಧ್ಯದಲ್ಲಿ ನೀವು ಯಾವಾಗಾದ್ರೂ ಆಗ್ಬೋದು, 2025 ಆಗ್ಬೋದು, 26 ಆಗ್ಬೋದು, 27 ಆಗ್ಬೋದು, 28 ಆಗ್ಬೋದು. ಸೊ ಆ ರೀತಿಯಾಗಿ 2028 ಈ ಒಂದು ಯೋಜನೆ ಇರುತ್ತೆ. ಸೊ ಇವಾಗ ನೀವು ಟ್ರೈನಿಂಗ್ ಬಂದಿದ್ದೀರಾ, ನಿಮ್ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ಕೆಲವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಅಥವಾ ಮನೆಯಲ್ಲಿ ಏನೋ ಕೆಲಸಗಳಿರುತ್ತೆ, ಅದನ್ನೆಲ್ಲ ಬಿಟ್ಟು ನೀವು ಈ ಒಂದು 5 ದಿನ ಇಲ್ಲ 6 ದಿನ 7 ದಿನ ಕೆಲಸಕ್ಕೆ ಈ ಒಂದು ಟೈಲರಿಂಗ್ ಕಲಿಯಕ್ಕೆ ಅಂತ ಬಂದಿರ್ತೀರಾ. ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಇವರು ಪಾಪ ಕೆಲಸವನ್ನ ಬಿಟ್ಟು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಪ್ರತಿದಿನ ನಿಮ್ಗೆ ಏನ್ ಟ್ರೈನಿಂಗ್ ಬಂದಿರ್ತೀರಲ್ವಾ, ಆ ರೀತಿಯಾಗಿ ಪ್ರತಿದಿನ 500 ರೂಪಾಯಿ ತರ 6 ದಿನ ಅನ್ಕೊಳ್ಳಿ, 6 ದಿನಕ್ಕೆ 500 ರೂಪಾಯಿ ಪ್ಲಸ್ ಟ್ರಾವೆಲಿಂಗ್ ಚಾರ್ಜು. ನೀವು ಬೇರೆ ಕಡೆಯಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಈ ತರ ಬಂದಿರ್ತೀರಾ, ಬಸ್ಸಲ್ಲಿ ಬಂದಿರ್ತೀರಾ. ಸೊ ಹಾಗಾಗಿ 3000 ಪ್ಲಸ್ ಟ್ರಾವೆಲಿಂಗ್ ಚಾರ್ಜ್ 1000, ಟೋಟಲ್ ಆಗಿ 4000 ರೂಪಾಯಿ ನಿಮ್ಗೆ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ, ನಾಳೆ ಕಂಪ್ಲೀಟ್ ಆಗುತ್ತೆ ಅನ್ಕೊಳ್ಳಿ. ಆಮೇಲೆ 1 ತಿಂಗಳ ಒಳಗಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ನಿಮ್ಮ ಅಕೌಂಟ್ಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಬ್ಯಾಂಕ್ ಕೊಟ್ಟಿರ್ತೀರಾ, ಹಾಗಾಗಿ ಮತ್ತೆ ನೀವು ಎಲ್ಲೂ ಎಂಟ್ರಿ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ 1 ತಿಂಗಳಿಂದ 2 ತಿಂಗಳ ಒಳಗಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ 4000 ರೂಪಾಯಿ ಅಕೌಂಟ್, 4000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಇಷ್ಟ ಆಯ್ತು, ಟ್ರೈನಿಂಗ್ ಮುಗೀತು, 4000 ರೂಪಾಯಿ ನಿಮ್ಮ ಅಕೌಂಟ್ಗೂ ಬಂತು. ಈಗ ನೀವು ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ನಾಳೆ ಎಕ್ಸಾಮ್ ಏನು ಇದೆ ಅಂತ ಇದ್ರೆ ಮೇಡಮ್ ಅವರು, ಅದು ಕಂಪ್ಲೀಟ್ ಆದ್ಮೇಲೆ ನೀವೇನ್ ಮಾಡ್ಬೇಕು ಗೊತ್ತಾ? ಯಾವ್ದಾದ್ರು ಗೊತ್ತಾ? ಗೊತ್ತಿದೆ ಯಾವ್ದು? ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಸೈಬರ್ ಸೆಂಟರ್ಗಾದ್ರೂ ಹೋಗ್ಬೋದು, ಅಥವಾ ನಿಮ್ಮ ಮೊಬೈಲ್ ಅಲ್ಲೇ ನೀವು ಈ ಟೈಲರಿಂಗ್ ಮಿಷಿನ್ಗೆ ರಿಜಿಸ್ಟರ್ ಮಾಡ್ಕೋಬೇಕು. ಟೈಲರಿಂಗ್ ಕಂಪ್ಲೀಟ್ ಆಗಿದೆ, ನಮ್ಗೆ ಗೊತ್ತು, ಇವ್ರಿಗೆ ಗೊತ್ತು, ಸರ್ಕಾರ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ನಮ್ದು ಟೈಲರಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಮಿಷಿನ್ಗೆ ರಿಜಿಸ್ಟರ್ ಮಾಡ್ಕೋಬೇಕು. ಮಿಷಿನ್ ನಿಮ್ಗೆ 15,000 ರೂಪಾಯಿ ಮಿಷಿನ್ ಕೊಟ್ಟಿರ್ತಾರೆ, ಇದು ಟ್ರೈನಿಂಗ್ ಕಂಪ್ಲೀಟ್ ಆದಂತವ್ರಿಗೆ. ಸೊ ನಮ್ಮ ಟ್ರೈನಿಂಗ್ ಕಂಪ್ಲೀಟ್ ಆಗೋಯ್ತು ಅಂತ ನೀವು ಮನೆಯಲ್ಲಿದ್ರೆ ನಿಮ್ಗೆ ಮಿಷಿನ್ ಬರೋದಿಲ್ಲ. ಹಾಗಾಗಿ ನೀವು ಸೈಬರ್ ಸೆಂಟರ್ಗಾದ್ರೂ ಹೋಗ್ಬೋದು, ಏನೋ ಮಿಷಿನ್ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಮಿಷಿನ್ ಬೇಕು ಅಂತ ಹೇಳ್ಬಿಟ್ಟು, ಅಥವಾ ನೀವೇ ನಿಮ್ಮ ಮೊಬೈಲ್ ಅಲ್ಲೇ ಮಿಷಿನ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆ ರೀತಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಟೈಲರಿಂಗ್ ಮಿಷಿನ್ ಬರೋದಿಲ್ಲ. 1 ನಿಮಿಷ, ಸರ್ಟಿಫಿಕೇಟ್ ಕೊಡ್ತಾರ, ಬಟ್ ಸಿಸ್ಟಮ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಮೊಬೈಲ್ ಮತ್ತೆ ಆಧಾರ್ ಕಾರ್ಡ್ ಇಟ್ಕೊಂಡು ಹೋದ್ರೆ ಅವರೇ ಮಾಡ್ತಾರೆ, OTP ಆಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಅಂತ ಬಂದಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಲಿಸ್ಟ್ ಅಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಅಂತ ಬಂದಿರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಈ ವೋಚರ್ ಅಂತ ಇರುತ್ತೆ, 15,000 ರೂಪಾಯಿ ಅಂತ ಹೇಳ್ಬಿಟ್ಟು ಈ ವೋಚರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಲಿಸ್ಟ್ ಬರುತ್ತೆ, ಏನು ಟೈಲರಿಂಗ್ ಮಿಷಿನ್ ಇರುತ್ತೆ, ದಾರ ಇರುತ್ತೆ, ಸೂಜಿ ಇರುತ್ತೆ, ಕತ್ತರಿ ಇರುತ್ತೆ, ಟೇಪ್ ಇರುತ್ತೆ, ಸುಮಾರು 15,000 ರೂಪಾಯಿ ಬೆಲೆ ತಗೊಳ್ಳೋ ಐಟಮ್ ಇರುತ್ತೆ. ಅದರಲ್ಲಿ ನೀವು ಅದನ್ನ ಓಕೆ ಅಂತ ಕೊಟ್ರೆ ಅದು ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ ಮಿಷಿನ್. ಸೊ ಆ ಕೆಲಸ ಮಾಡಲೇಬೇಕು. ಆ ಕೆಲಸ ಮಾಡಿಲ್ಲ ಅಂದ್ರೆ ಇವ್ರಿಗೆ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ, ಮಿಷಿನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸರ್ಕಾರ ಏನ್ ಮಾಡ್ತಾರೆ, ಮಿಷಿನ್ ಕೊಡೋದಿಲ್ಲ ನಮ್ಗೆ. ಅವಾಗ ನಾವು ರಿಜಿಸ್ಟರ್ ಮಾಡಿದ್ದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಒಂದು ಪೇಪರ್ ಬರುತ್ತೆ, ಅಕ್ಲಾಟ್ಮೆಂಟ್, ನೀವು ಟೈಲರಿಂಗ್ ಮಿಷಿನ್ಗೆ ಬುಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಆ ಪೇಪರ್ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಇಟ್ಕೊಂಡಿದ್ದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಸರ್ಕಾರ ಏನ್ ಮಾಡುತ್ತೆ ಅಂತ ಅಂದ್ರೆ, ಕೆಲವು ಶಾಪ್ಸ್ ಅನ್ನ ತೆಗಿತಾರೆ, ಅಲ್ಲಿ ಮಿಷಿನ್ಸ್ ಬಂದಿರುತ್ತೆ ನಿಮ್ಮ ಹೆಸರಲ್ಲಿ. ಆವಾಗ ಏನ್ ಮಾಡ್ಬೇಕಂದ್ರೆ, ಇವಾಗ ಬುಕ್ ಮಾಡಿದಾಗ ಒಂದು ಅಕ್ಲಾಟ್ಮೆಂಟ್ ಬಂದಿರುತ್ತೆ ಅಂತ ಹೇಳ್ತಾ ಇದ್ದೀನಲ್ವಾ, ನೀವು ಮೊಬೈಲಲ್ಲೂ ಮಾಡ್ಕೋಬಹುದು. ನಾನು ತೋರಿಸ್ ಯಾವ ರೀತಿ ಒಂದು ಮೊಬೈಲಲ್ಲಿ ಹೇಳಿದ್ದೀನಿ, ಆ ಒಂದು ಅಕ್ಲಾಟ್ಮೆಂಟ್ ನ ಅಲ್ಲಿ ಎತ್ಕೊಂಡು ಹೋಗ್ಬೇಕು. ನಿಮ್ಗೆ ಮೆಸೇಜ್ ಬಂದಾಗ ಇಂಥ ಕಡೆ ನಿಮ್ಗೆ ಮಿಷಿನ್ ಕೊಡ್ತಾರ ಅಂತ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಅಡ್ರೆಸ್ ಅದ್ರಲ್ಲಿ ಇರುತ್ತೆ. ಅದನ್ನ ಈ ಅಕ್ಲಾಟ್ಮೆಂಟ್ ಎತ್ಕೊಂಡೋಗಿ ಅಲ್ಲಿ ಕೊಟ್ರೆ ಏನ್ ಮಾಡ್ತಾರೆ, 15,000 ರೂಪಾಯಿ ಬೆಲೆ ಬಾಳೋ ಮಿಷಿನ್ ಕೊಡ್ತಾರೆ, ಮೋಟ್ರ್ ಕೊಡ್ತಾರೆ, ದಾರನು ಕೊಡ್ತಾರೆ, ನಂತರ ಏನೇನು ಬೇಕು, ಟೇಪು, ಕತ್ರಿ, ಏನೇನು ಇರುತ್ತೆ ಎಲ್ಲ ಐಟಮ್ 15,000 ರೂಪಾಯಿ ಬೆಲೆ ಬಾಳೋ ಐಟಮ್ ನಿಮ್ಗೆ ಅಲ್ಲಿ ಕೊಡ್ತಾರೆ. ನೀವು ಆಮೇಲೆ ಎತ್ಕೊ ಬರ್ಬೋದು. ಇದೊಂದು ವಿಧಾನ. ಇನ್ನೊಂದು ವಿಧಾನ ಏನಪ್ಪಾ ಅಂತ ಅಂದ್ರೆ, ಈ ತರ ಆದ್ರೂ ಮಾಡಬಹುದು, ಬಟ್ ಇನ್ನು ಸರ್ಕಾರ ಯಾವ ತರ ಅಂತ ಡಿಸೈಡ್ ಆಗಿಲ್ಲ. ಇನ್ನೊಂದು ವಿಧಾನ ಏನಂತ ಅಂದ್ರೆ, ನಿಮ್ ಪಂಚಾಯತ್ಗಳಿಗೆ ಮಿಷಿನ್ ಬರುತ್ತೆ, ಅಥವಾ ಈ ತರ ಆದ್ರೂ ಮಾಡ್ಬೋದು, ಇಲ್ಲ ಈಗ ಹೇಳ್ತಾ ಇದ್ದೀನಲ್ವಾ ಆ ತರ ಆದ್ರೂ ಮಾಡ್ಬೋದು. ನಿಮ್ ಪಂಚಾಯತ್ಗಳಿಗೆ ಮಿಷಿನ್ ಬರುತ್ತೆ, ನೀವು ಬುಕ್ ಮಾಡಿರೋದು ನಿಮ್ಮ ಹೆಸರಲ್ಲೇ ಬಂದಿರುತ್ತೆ. ನಿಮ್ಗೆ ಅಕ್ಲಾಟ್ಮೆಂಟ್ ಇರುತ್ತಲ್ವಾ ಬುಕ್ ಮಾಡಿರೋದು, ಅದನ್ನ ಎತ್ಕೊಂಡೋಗಿ ಅವ್ರಿಗೆ ತೋರಿಸಿದ್ರೆ ಅವರು ನಿಮ್ಮ ಹೆಸರಲ್ಲಿ ಬಂದಿರೋದ್ರಿಂದ ನಿಮ್ಗೆ ಮಿಷಿನ್ ಕೊಡ್ತಾರೆ. ಸೊ ಇಷ್ಟ ಆಯ್ತು. ಯೂಸ್ ಮಾಡ್ಕೋಬಹುದು, ಹಂಗಾಗಿ ಯೂಸ್ ಮಾಡ್ಕೋಬಹುದು, ಮನೆ ಕಷ್ಟಕ್ಕೆ ಉಪಯೋಗಿಸ್ಕೋಬಹುದು. ಹಂಗಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಮಿಷಿನ್ ಕೊಡ್ತಾರೆ. ಮಿಷಿನ್ ಹಾಕ್ಬೋದು, ಮಿಷಿನ್ ಕೊಟ್ಟರು ನೀವೇನು ಸಿಂಪಲ್ ಕೆಲಸ ಮಾಡ್ಕೊಂತ ಇರ್ತೀರ. ನಿಮ್ಗೆ ಅನ್ಸುತ್ತೆ, ನಮ್ಮ ಒಂದು ಶಾಪ್ನ ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ನಿಮ್ಗೊಂದು ಆಸೆ ಇರುತ್ತೆ. ಬರೀ ಅಷ್ಟಕ್ಕೆ ನಿಮ್ಗೆ ಇಷ್ಟ ಆಗೋದಿಲ್ಲ, ಇಲ್ಲ ಅದ್ರ ಜೊತೆ ಒಂದು ಬಟ್ಟೆ ಅಂಗಡಿ ಹಾಕೊಳ್ಳೋಣ, ಸೀರೆ ಅಂಗಡಿ ಹಾಕೊಳ್ಳೋಣ ಅಂತ ಆಸೆ ಇರುತ್ತೆ, ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಸರ್ಕಾರ ಏನ್ ಮಾಡ್ತೈತೆ ಅಂತ ಅಂದ್ರೆ, ಇಷ್ಟೆಲ್ಲ ಆಗಿದ್ದಾದ್ಮೇಲೆ ನಿಮ್ಗೆ 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ.
ಲೋನು ಎಷ್ಟು ಪರ್ಸೆಂಟ್ ಬಡ್ಡಿ ಗೊತ್ತಾ ಯಾರಾದ್ರೂ? 5% ಬಡ್ಡಿ ರೀತಿಯಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ. ಇದನ್ನ ನಾವು ಕರೆಕ್ಟ್ ಆಗಿ 18 ತಿಂಗಳ ಒಳಗಡೆ ಕಟ್ಟಿದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ 2 ಲಕ್ಷ ಲೋನ್ ಕೊಡ್ತಾರೆ. ಅದನ್ನ ನಾವು 30 ತಿಂಗಳ ಒಳಗಾಗಿ ಕರೆಕ್ಟ್ ಆಗಿ ಕಟ್ಟಿದ್ರೆ ಮತ್ತೆ 3 ಲಕ್ಷ ಲೋನ್ ಕೊಡ್ತಾರೆ. ಅಂದ್ರೆ 5% ಬಡ್ಡಿ ಆದ್ರೆ 1 ಲಕ್ಷಕ್ಕೆ 400 ರೂಪಾಯಿ ಬೀಳುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ 420 ಏನೋ ಆಗುತ್ತೆ. ಸೊ ನಾವೇನಾದ್ರು ಬೇರೆ ಅವ್ರಿಗೆ ತಗೊಂಡ್ರೆ ಬಡ್ಡಿ ಜಾಸ್ತಿ ಇರುತ್ತೆ. ಸೊ ಸರ್ಕಾರ ಏನ್ ಮಾಡ್ತಾ ಇದೆ, ಕಮ್ಮಿ ಬಡ್ಡಿಯಲ್ಲಿ ನಮಗೆ ಲೋನ್ ಅನ್ನ ಕೊಡ್ತಾರೆ. ನಾವು ಕರೆಕ್ಟ್ ಆಗಿ ಕಟ್ಟಿದ್ರೆ 3 ಲಕ್ಷವರೆಗೂ ನಮಗೆ ಲೋನ್ ಕೊಡ್ತಾರೆ. ಸೊ ಇದೆಲ್ಲ ಆಯ್ತು, ನಿಮ್ ಲೋನ್ ಬಂತು. ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ಈಗ ನೀವು ಏನೋ ಬಟ್ಟೆ ಹೊಲಿತಾ ಇರ್ತೀರ, ಒಂದು ಬ್ಲೌಸ್ ಆಗಿರ್ಬೋದು, ಏನೋ ಒಂದು ಹೊಲಿತಾ ಇರ್ತೀರ, ಕೆಲವರು ಕ್ಯಾಶ್ ಕೊಡಲ್ಲ, ಮೊಬೈಲಲ್ಲಿ ಗೂಗಲ್ ಪೇ ಫೋನ್ ಪೇ ಹಾಕ್ತಾರೆ. ಸೊ ಟ್ರೈನಿಂಗ್ ಕಂಪ್ಲೀಟ್ ಆದಂತ ಅವ್ರಿಗೆ ಯಾರಾದ್ರೂ ನೆಕ್ಸ್ಟ್ ನಿಮಗೆ ಗೂಗಲ್ ಪೇ ಫೋನ್ ಪೇ ಹಾಕಿದ್ರೆ 100 ರೂಪಾಯಿ ಹಾಕಿದ್ರೆ 101 ರೂಪಾಯಿ ಆಗುತ್ತೆ. ಎಷ್ಟೊಂದು ರೂಪಾಯಿ ಸರ್ಕಾರ ಸೇರಿ ನಿಮ್ಗೆ ಆಗುತ್ತೆ, ಎಷ್ಟೊಂದು ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಯೋಜನೆ ಇದೆ. ಸೊ ಇಷ್ಟು ಬಟ್ಟೆಗಳು ಮಕ್ಕಳು ಕೊಟ್ಟರೆ ನಾವೇ ದುಡ್ಡು ಕೊಡ್ತೀವಿ ಅಂತಾನು ಹೇಳ್ತಾರೆ. ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಇಷ್ಟು ಬಟ್ಟೆಗಳು ಬೇಕು ಅಂತ ಇರುತ್ತೆ, ಅವರೇ ನಿಮಗೆ ಏನ್ ಮಾಡ್ತಾರೆ, ಇಂಥ ಕಡೆ ಇಷ್ಟು ಬಟ್ಟೆಗಳು ಬೇಕು, ನಿಮ್ ಕೈಯಲ್ಲಿ ಹೊಂದ್ಕೊಡಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ಅವರೇ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ನಿಮ್ಗೆ ನೀವೇ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಸರ್ಕಾರ ಇದ್ರ ಜೊತೆ ಏನ್ ಮಾಡುತ್ತೆ, ನಿಮ್ಗೆ ಹೆಲ್ಪ್ ಮಾಡುತ್ತೆ, ಯಾವ ರೀತಿ ಇನ್ನೂ ಸ್ವಲ್ಪ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನಾದ್ರು ವಿಶ್ವಕರ್ಮ ಯೋಜನೆ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಪ್ರಶ್ನೆ ಮಾಡ್ಬೋದು, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ನಿಮ್ಗೇನಾದ್ರು ಡೌಟ್ ಇದೆಯಾ? ನಿಮ್ಗೆ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದಾದ್ಮೇಲೆ ಬ್ಯಾಂಕ್ ಅವರೇ ನಿಮಗೆ ಫೋನ್ ಮಾಡ್ತಾರೆ. ನಿಮ್ಮ ಡಾಟಾ ಎಲ್ಲ ಅಲ್ಲಿ ಹೋಗಿರುತ್ತೆ, ವಿಶ್ವಕರ್ಮ ಲಿಸ್ಟಿಂದ ಹೋಗಿರುತ್ತೆ. ಬ್ಯಾಂಕ್ ಅವರೇ ನಿಮಗೆ ಫೋನ್ ಮಾಡ್ತಾರೆ. ಆಲ್ರೆಡಿ ನಾನೊಂದು ಅಪ್ಲಿಕೇಶನ್ ಹಾಕಿದ್ದೆ ಸುತ್ತೂರು ಅವ್ರದ್ದು, ಅವ್ರಿಗೆ ಬ್ಯಾಂಕ್ ಕಡೆಯಿಂದನೇ ಫೋನ್ ಬಂದಿತ್ತು. ಅವರು ಏನು ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಬುಕ್ಕು, ಪಾನ್ ಕಾರ್ಡು, ನಂತರ ಅರ್ಜಿ ಹಾಕಿದಾಗ ಒಂದು ಅಟ್ಯಾಚ್ಮೆಂಟು, ನಂತರ ಇದು ID ಕಾರ್ಡು, ಸರ್ಟಿಫಿಕೇಟು. ಇವಾಗ ನಿಮ್ಮದು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದರೂ ನಿಮ್ಮ ಹತ್ರ ಒಂದು ಪ್ರೂಫ್ ಇರೋಲ್ಲ. ನಂದು ಟೈಲರಿಂಗ್ ಬರುತ್ತೆ, ನಮ್ಮ ತಂದೆ ಅವ್ರ ಟೈಲರಿಂಗ್, ಬಟ್ ನನ್ನ ಹತ್ರ ID ಕಾರ್ಡ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ. ಗೌರ್ಮೆಂಟ್ಗೆ ಯಾವುದೇ ಲೋನ್ ತಗೋಬೇಕಾದ್ರೂ ಒಂದು ಆಧಾರ ಬೇಕಾಗುತ್ತೆ. ಬಟ್ ನೀವು ಇವತ್ತು ಇಲ್ಲಿ ಬಂದಿದ್ದೀರಾ ಅಂತ ಅಂದರೆ ನಿಮಗೆಲ್ಲ ID ಕಾರ್ಡು, ನಂತರ ಸರ್ಟಿಫಿಕೇಟ್ ಪೋಸ್ಟಲ್ಲಿ ಬಂದಿರುತ್ತೆ. ಒಂದು ವೇಳೆ ಬರದೇ ಇರೋರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೈಬರಲ್ಲಿ ಬೇಕಂದ್ರೆ, ಯಾಕಂದ್ರೆ ನಿಮ್ದೆಲ್ಲ ಅಪ್ರೂವಲ್ ಆಗಿದೆ, ಸೈಬರಲ್ಲಿ ಬೇಕಾದ್ರೂ ನೀವು ತಗೋಬಹುದು. ಲೋನ್ ತಗೋಬೇಕಾದ್ರೂ ಈ ಪ್ರೂಫ್ ತೋರಿಸ್ಬೇಕಾಗುತ್ತೆ, ID ಕಾರ್ಡ್ ಮತ್ತೆ ಸರ್ಟಿಫಿಕೇಟ್. ಬ್ಯಾಂಕ್ ಅವರೇ ನೀವು ಫೋನ್ ಮಾಡ್ತಾರೆ. ಸೊ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರಾ? ಇಲ್ಲ, ಇದಕ್ಕೆ ನೋಡೋದು ಅದು ಬೇರೆ ದೊಡ್ಡ ಬಿಸ್ನೆಸ್ ಆ ಥರ ನೋಡ್ತಾರೆ, ಬಟ್ ಇದಕ್ಕೆ ಬೇಕಾಗಿಲ್ಲ. ಸೊ ಇನ್ನು ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ನೀವು. ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆಲ್ಲ ಗೃಹಲಕ್ಷ್ಮಿ ಹಣ 2000 ರೂಪಾಯಿ ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ. ನೀವು ಗೃಹಲಕ್ಷ್ಮಿಗೆ ಅರ್ಜಿ ಹಾಕೋಕೆ ಹೋದಾಗ ನೀವು ಏನು ತಗೊಂಡು ಹೋಗಿರ್ತೀರಾ? ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಬುಕ್ಕು. ಬಟ್ ಏನಾಗಿರುತ್ತೆ, ಕೆಲವ್ರದ್ದು ಬೇರೆ ಯಾವುದೋ ಬ್ಯಾಂಕ್ ಬಿದ್ದಿರುತ್ತೆ. ನೀವು ಎತ್ಕೊಂಡು ಹೋಗಿರೋದು ಒಂದು ಬ್ಯಾಂಕು, ಬಿದ್ದಿರೋದು ಬೇರೆ ಬ್ಯಾಂಕು. ಯಾಕೆ ಹಿಂಗಾಯ್ತು ಅಂತ ಯಾರಾದ್ರೂ ಹೇಳ್ತೀರಾ? ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಯಾವ್ದು ಆಗುತ್ತೆ ಅದಕ್ಕೆ ಅಷ್ಟೇ. ಟ್ಯಾಪಿಂಗ್ ಅಂತ ಬರುತ್ತೆ ಬ್ಯಾಂಕ್ ಕಡೆಯಿಂದ, ಕಂಪಲ್ಸರಿ ಆಗಿರ್ಲೇಬೇಕು ಎಲ್ಲ ಅಕೌಂಟ್ಗಳು. ಆನ್ಲೈನ್ ಅಲ್ಲಿ ಯಾವುದೇ ಬರಬೇಕು ಅಂದ್ರೆ ನಿಮ್ಮ ಮ್ಯಾಪಿಂಗ್ ಎಲ್ಲಿ ಓಪನ್ ಆಗಿರುತ್ತೋ ಅಲ್ಲಿಗೆ ಹೋಗ್ಬೋದು. ಹೌದು. ಸೊ ಇನ್ನು ಏನಾದ್ರು ಡೌಟ್ ಇದೆಯಾ ವಿಶ್ವಕರ್ಮ ಯೋಜನೆ ಬಗ್ಗೆ? ಯಾಕಂದ್ರೆ ನಾಳೆ ಎಕ್ಸಾಮ್ ಕಂಪ್ಲೀಟ್ ಆಗೋಗುತ್ತೆ, ನೀವು ಹೊರಟೋಗ್ತೀರಾ, ನಾನು ನಿಮ್ಗೆ ಸಿಗಲ್ಲ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಸೊ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ನೀವು ಹೋಗ್ಬೋದು. ಸ್ವಲ್ಪ ದಿನ ಇವೆಲ್ಲ ಪ್ರೊಸೆಸಿಂಗ್ ಆದ್ಮೇಲೆ ನೀವು ಅಪ್ಲಿಕೇಶನ್ ಹಾಕೋಗಿ ಯಾವ ಬ್ಯಾಂಕ್ ಕೊಟ್ಟಿರ್ತೀರೋ ಅದೇ ಬ್ಯಾಂಕ್ಗೆ ಹೋಗಿ. ಯಾಕಂದ್ರೆ ಆ ಬ್ಯಾಂಕ್ ಡೀಟೇಲ್ ಎಲ್ಲ ಇರುತ್ತಲ್ವಾ, ಅದೇ ಬ್ಯಾಂಕ್ಗೆ ಹೋಗಿ. ಅಥವಾ ನಿಮ್ಗೆ ಈ ದುಡ್ಡು ಬೀಳುತ್ತಲ್ವಾ, ಒಂದ್ ವೇಳೆ ಆ ಬ್ಯಾಂಕ್ ಬೀಳ್ದಿರೋ ಬೇರೆ ಬ್ಯಾಂಕ್ ಬಿದ್ದಿರುತ್ತೆ, ಆ ಬ್ಯಾಂಕ್ಗೆ ಹೋಗ್ಬಿಟ್ಟು ನೀವು ವಿಚಾರಿಸ್ಬೇಕಾಗುತ್ತೆ. ಇವಾಗ ನೀವು HDFC ಕೊಟ್ಟಿರ್ತೀರಾ, ಬಟ್ ಕೆನರಾ ಬ್ಯಾಂಕಿಗೆ ಬಿದ್ದಿರುತ್ತೆ, ನೀವು ಕೆನರಾ ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ. ಆ ಥರ ಯಾವುದಕ್ಕೆ ಈ ದುಡ್ಡು ಟ್ರೈನಿಂಗ್ ಅಮೌಂಟ್ ಬಿದ್ದಿರುತ್ತೋ ಆ ಬ್ಯಾಂಕ್ಗೆ ಹೋಗ್ಬೇಕಾಗುತ್ತೆ. ಆ ಬ್ಯಾಂಕ್ ಅವರೇ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ಬೇರೆ ಏನಾದ್ರು ಡೌಟ್ ಇದೆಯಾ? ಇನ್ನೊಂದೇನಪ್ಪ ಅಂತ ಅಂದ್ರೆ, ಟೈಲರಿಂಗ್ಗೆ ನಾವೇ ಕಾಸು ಕೊಟ್ಬಿಟ್ಟು ಟೈಲರಿಂಗ್ ಕಲಿಬೇಕಾಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಅಲ್ಲಿ ಯಾರು ಮಿಷಿನ್ ಕೂಡ ಕೊಡೋದಿಲ್ಲ. ಆದ್ರೆ ಸರ್ಕಾರ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. 100% ಮಿಷಿನ್ ಬರುತ್ತೆ. ಸೊ ಇದರ ಒಂದು ಉಪಯೋಗನ ನೀವೆಲ್ಲ ಉಪಯೋಗಿಸ್ಕೊಳ್ಳಿ. ಅದೇ ರೀತಿಯಾಗಿ ಈಗ 18 ತರ ಕೆಲಸ ಅಂತ ಹೇಳಿದ್ನಲ್ವಾ,
ಇನ್ನು ಯಾರಾದ್ರೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಅವ್ರು ತಿಳಿಸಿ ಈ ತರ ಎಲ್ಲ ಇದ್ರ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಅವರು ಸಹ ಅಪ್ಲಿಕೇಶನ್ ಹಾಕಲಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಈ ತರ ಬೇರೆ ಬೇರೆ ಕೆಲಸ ಮಾಡುವಂತವ್ರು ಅವ್ರಿಗೂ ಹೇಳಿ ಈ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಸರ್ಕಾರದಿಂದ ನಮ್ಗೆ ಬರೋ ಒಂದು ಉಪಯೋಗವನ್ನ ನಾವು ಮಾಡ್ಕೋಬೇಕಿಲ್ಲ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ಆ ದುಡ್ಡು ವೇಸ್ಟ್ ಆಗೋಗುತ್ತೆ, ಯಾರಿಗೂ ಯೂಸ್ ಇಲ್ದಿರ ಆಗುತ್ತೆ. ಅದು ಕ್ಲೋಸ್ ಆಗಿದೆ ಅಂತ ಓಪನ್ ಇದೆ ಇಲ್ಲ ಓಪನ್ ಇದೆ ಅಂದ್ರೆ ಸರ್ವರ್ ಸಮಸ್ಯೆ ತುಂಬಾ ಇರುತ್ತೆ. ಯಾಕಂದ್ರೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಸಂಜೆ 6 ಗಂಟೆ ಮೇಲೆ ಇಲ್ಲ ಬೆಳಿಗ್ಗೆ 9 ಗಂಟೆ ಮೇಲೆ ಅಂದ್ರೆ ಇರುತ್ತೆ. ಬಟ್ ಮಧ್ಯಾಹ್ನ ಟೈಮ್ ಎಲ್ಲ ಸರ್ವರ್ ಸ್ವಲ್ಪ ಇಲ್ಲ ನಮ್ದು 2028 ನಮ್ ಜನಕೋಟೆ ನೆನ್ನೆ ಕೂಡ ಅಪ್ಲಿಕೇಶನ್ ಹಾಕಿದ್ದೀನಿ. ಅಂದ್ರೆ ಸಂಜೆ ಟೈಮ್ ಹೋಗ್ಬೇಕು. ಬೇರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಎಷ್ಟು ದಿನ ಪ್ರೋಸೆಸ್ ಆಗುತ್ತೆ? ಯಾವುದು ವರ್ಷ ಬರುತ್ತಲ್ಲ ಟೈಟಲ್ ಕರೀತಾರಲ್ಲ ಇದು ಅಪ್ಡೇಟ್ ಆಗುತ್ತೆ ಪಂಚಾಯತ್ ಅದು ಹೇಳಕ್ಕಾಗಲ್ಲ. ಅದು ಏನ್ ಅಪ್ಲಿಕೇಶನ್ ಹಾಕಿದ್ದಾದ್ಮೇಲೆ ಕೆಲವ್ರದ್ದು ಏನಾಗುತ್ತೆ ಅಂದ್ರೆ ಪಂಚಾಯತಿ ಮಟ್ಟದಲ್ಲಿ ಅಪ್ರೂವಲ್ ಆಗೋದ್ರೆ ಇನ್ನೆರಡು ಸ್ವಲ್ಪ ಬೇಗ ಆಗೋಗುತ್ತೆ. ಪಂಚಾಯತಿ ಮಟ್ಟದಲ್ಲಿ ಏನಾದ್ರು ಅಪ್ರೂವಲ್ ಆಗಿಲ್ಲ ಅಂದ್ರೆ ಇವೆರಡು ನಿಧಾನ ಆಗುತ್ತೆ. ಮೈನ್ ಏನಂದ್ರೆ ಇವ್ರು ಇಂಥ ಕೆಲಸ ಮಾಡ್ತಾರಂತ ಪಂಚಾಯತಿ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಪಂಚಾಯತಿ ಅವರು ಅಪ್ರೂವಲ್ ಮಾಡಿದ್ರೆ ಇನ್ನು 2 ಲೆವೆಲ್ ಸ್ವಲ್ಪ ಬೇಗ ಆಗೋಗುತ್ತೆ. ನಮ್ಗೆ ನಮ್ಮ ಕಷ್ಟ ಅದು ಫಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಬೇಕು. ನಮ್ದು ಯಾವ ಸ್ಟೇಜ್ ಅಲ್ಲಿ ಪೆಂಡಿಂಗ್ ಇದೆ, ಪಂಚಾಯತಿ ಮಟ್ಟದಲ್ಲಿ ಪೆಂಡಿಂಗ್ ಇದೆಯಾ, ಇಲ್ಲ DM ಮಟ್ಟದಲ್ಲಿ ಇದೆಯಾ, DF ಮಟ್ಟದಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ನಾನು ಈ 3 ಬಗ್ಗೆ ವಿಡಿಯೋ ಮಾಡಿದ್ದೀನಿ. DM ಪೆಂಡಿಂಗ್ ಇದ್ರೆ ನಾವೇನ್ ಮಾಡ್ಬೇಕು, ಪಂಚಾಯತಿ ಮಟ್ಟದಲ್ಲಿ ಇದ್ರೆ ನಾವೇನ್ ಮಾಡ್ಬೇಕು, ನಂತರ DF ಮಟ್ಟದಲ್ಲಿ ಪೆಂಡಿಂಗ್ ಇದ್ರೆ ಏನ್ ಮಾಡ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಅದ್ ನೋಡ್ರಿ, ಅದ್ರಲ್ಲೆಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ. ಅದ್ರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೋಬಹುದು. ವಿಡಿಯೋದಲ್ಲಿ ಇದೆ, ಚೆಕ್ ಮಾಡ್ಬೇಕು. ನೀವು ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು. ಅದು ಅಪ್ಲಿಕೇಶನ್ ಮಾತ್ರ ಸೈಬರ್ ಅಲ್ಲಿ ಹಾಕೋದು. ಮಿಕ್ಕಿರೋದು ಪ್ರತಿಯೊಬ್ರು ಸಹ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ನೀವೇ ಮೊಬೈಲ್ ಅಲ್ಲೇ ಮಿಕ್ಕಿರೋದೆಲ್ಲ ನೀವೇ ಮಾಡ್ಕೋಬಹುದು. ಮೊಬೈಲ್ ಅಲ್ಲಿ ಆಪ್ ಬರುತ್ತಾ ಇಲ್ಲ ಗೂಗಲ್ ಅಲ್ಲಿ ಚೆಕ್ ಮಾಡ್ಬೇಕು. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಒಂದು ನಿಮಿಷ ದೊಡ್ಡ ಮೊಬೈಲ್ ತಾನೆ ಮೊಬೈಲ್ ತಂದಿದೆ ಎಲ್ಲರೂ. ಯಾಕಂದ್ರೆ ಒಂದ್ಸರಿ ನಿಮ್ಗೆ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ. ನೆಟ್ ಆನ್ ಮಾಡ್ಕೊಳ್ಳಿ. ಇವು ಮಿಷಿನ್ ಬುಕ್ ಸಹ ಮೊಬೈಲ್ ಅಲ್ಲೇ ಮಾಡ್ಕೋಬಹುದು. ಏನ್ ಬೇಕಾದ್ರೂ ಇನ್ನ ಅಪ್ಲಿಕೇಶನ್ ಹಾಕೋದು ಮಾತ್ರ ಆಚೆ ಕಡೆ ಆಗೋದಿಲ್ಲ, ಸೈಬರ್ ಅಲ್ಲಿ ಆಗಬೇಕು. ಮಿಕ್ಕಿರೋದೆಲ್ಲ ನೀವು ಮೊಬೈಲ್ ಅಲ್ಲೇ ಮಾಡ್ಕೋಬಹುದು. ಗೂಗಲ್ ತೆಗೆದ್ರಾ, లేదా ಸರ್ಚ್ ಬಾಕ್ಸ್ ಇರುತ್ತಲ್ವಾ, G ಅಂತ ಹೇಳ್ಬಿಟ್ಟು ಅಲ್ಲಿ ಗೂಗಲ್ ಅಂತ ಟೈಪ್ ಮಾಡಿ, ಅಥವಾ PM ವಿಶ್ವಕರ್ಮ ಸ್ಪೆಲ್ಲಿಂಗ್ ಹೇಳ್ಬೇಕಾ, VISHWAKARMA ವಿಶ್ವಕರ್ಮ. ವಿಶ್ವಕರ್ಮ ಆದ್ಮೇಲೆ ಪಕ್ಕದಲ್ಲಿ ಇಲ್ಲೊಂದು ಚುಕ್ಕೆ ಇದೆ ನೋಡಿ, ಡಾಟ್ ಕೆಳಗಡೆ ರೈಟ್ ಸೈಡ್ ಅಲ್ಲಿ ಅದನ್ನ ಡಾಟ್ ಅಂದ್ರೆ 3 ಡಾಟಾ ಅಲ್ಲ, ಸಿಂಗಲ್ ಡಾಟ್. PM ವಿಶ್ವಕರ್ಮ ಆದ್ಮೇಲೆ ಒಂದು ಡಾಟ್ ಚಿಕ್ಕದು. PM ವಿಶ್ವಕರ್ಮ ಅಂತ ಹೊಡೆದ್ರ ಹೊಡ್ಬಿಟ್ಟು ಸರ್ಚ್ ಅಂತ ಕೊಡಿ. ಈ ರೀತಿ ಕೆಳಗಡೆ PM ವಿಶ್ವಕರ್ಮ ಅಂತ ಬರುತ್ತೆ. ಸ್ಪೆಲ್ಲಿಂಗ್ ಒಂದ್ಸರಿ ಹೇಳ್ತೀನಿ. PM VISH ಹೊಡೆದ್ರ ಯಾಕಂದ್ರೆ ಪದೇ ನಾವು ಸೈಬರ್ ಹತ್ರ ಹೋಗೋಕ್ಕೂ ಆಗೋದಿಲ್ಲ. ಕ್ಲೀನಾಗಿ ಒಂದ್ಸರಿ ನಮ್ಗೆ ಐಡಿಯಾ ಬಂದ್ಬಿಟ್ರೆ ಬೇರೆಯವ್ರು ಸಹ ನಾವು ನೋಡ್ಕೋಬಹುದು. ಈ ತರ ಬಂತ ಇಲ್ಲೊಂದು ಈ ತರ ಮೂರು ಗೆರೆ ಕಾಣಿಸ್ತಾ ಇದೆಯಾ ರೈಟ್ ಸೈಡ್ ಅಲ್ಲಿ, 3 ಗೆರೆ. ಅದ್ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ರಿ.
ಈ ತರ ಬಂತ ಇಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ, ಇಲ್ಲಿ ಫುಲ್ ಕೆಳಗಡೆ ಲಾಗಿನ್ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಾ? ಅದ್ರ ಕೆಳಗಡೆ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್. ಅಪ್ಲಿಕೆಂಟ್ ಅಂದ್ರೆ ನೀವೇ ಅಪ್ಲಿಕೆಂಟ್ಗಳು, ಬೆನಿಫಿಷರಿ ಅಂದ್ರೆ ಫಲಾನುಭವಿ ಕನ್ನಡದಲ್ಲಿ. ಸೊ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಾ? ಇಲ್ಲಿ ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಅನ್ನು ಹಾಕಿ. ಇಲ್ಲಿ ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಅಂದ್ರೆ ನಿಮ್ಮ 12 ಮೊಬೈಲ್ ನಂಬರ್ ಇರುತ್ತಲ್ಲ ಅದನ್ನ ಇಲ್ಲಿ ನಿಮ್ದು ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಹತ್ರ ನಿಮ್ಮ 10 ಮೊಬೈಲ್ ನಂಬರ್ ಹಾಕ್ತಾರಾ? ಆಮೇಲೆ ಕೆಳಗಡೆ ಎಂಟರ್ ಕ್ಯಾಪ್ಚರ್ ಹತ್ರ ಮೇಲೆ ಏನಿದೆ ಅದ ಆ ಒಂದು ಕ್ಯಾಪ್ಚರ್ ಅಲ್ಲಿ ಹಾಕ್ಬೇಕು. ಹಾಕಿದ್ರಾ? ಹಾಕ್ಬಿಟ್ಟು ಕೆಳಗಡೆ ಲಾಗಿನ್ ಅಂತ ಕೊಡಿ. ಇವಾಗ ಏನಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ ನಂಬರ್. ಆ OTPನ ನೀವು ಅಲ್ಲಿ ಎಂಟ್ರಿ ಮಾಡಿದ್ರೆ ಮಾಡೋದು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಈಗ ಫಸ್ಟ್ ಟೈಮ್ ಅಲ್ವಾ, ಎಂಥವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಆ ಎತ್ತ ಇರೋದ್ರಲ್ಲಿ ಅಂದ್ರೆ ಮಾಡಿದ್ರ ಆ ಎತ್ತ ಸ್ವಲ್ಪ ಐಡಿಯಾ ಇದೆ. ನೀವು ಫ್ರೀ ಇದ್ದಾಗ ಬೇಕಂದ್ರೆ ನಾಳೆ ನೀವು ವೋಚರ್ಗೆಲ್ಲ 15,000 ಮಿಷಿನ್ಗೆಲ್ಲ ಬುಕ್ ಮಾಡ್ಕೊಳ್ಬೋದು. ಆಯ್ತು, ನಿಮ್ಗೆ ಐಡಿಯಾ ಇದೆ ಅಲ್ವಾ? ಸೊ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ರವಿ ಫೈರ್ ಬ್ರಾಂಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ಯಾಕೆ